ಬೆಂಗಳೂರು ನಗರಾಭಿವೃದ್ಧಿ ಖಾತೆಗಾಗಿ ರಾಮಲಿಂಗಾರೆಡ್ಡಿ ಅವರು ಪಟ್ ಹಿಡಿದು ನಿಂತಿದ್ದಾರೆ. ರೆಡ್ಡಿ ಅವರನ್ನ ಮನವೊಲಿಸೋಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಭಾರೀ ಸರ್ಕಸ್ ನಡೆಸ್ತಾ ಇರುವಂತದ್ದು. ನಿನ್ನೆ ರಾಮಲಿಂಗಾರೆಡ್ಡಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅಜ್ಞಾತ ಸ್ಥಳಕ್ಕೆ ಹೋಗಿದ್ರು. ತದನಂತರ ಸಭೆ ಮಾಡಲಾಗಿದೆ. ಲೇಟ್ ನೈಟ್ ಅಲ್ಲಿ ರಾತ್ರಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಲಾಗಿದೆ. ಸಂಧಾನದ ಸಭೆ ಇದು. ಸತತ 2.5 ಗಂಟೆಗಳ ಕಾಲ ಮಾತುಕತೆ ನಡೆಸಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಮತ್ತು ರಾಮಲಿಂಗಾರೆಡ್ಡಿ 1-to-1 ಮೀಟಿಂಗ್ ಅನ್ನು ಮಾಡಿಕೊಂಡಿರುವಂತದ್ದು. ಸಮಸ್ಯೆಯನ್ನ ಬಗೆಹರಿಸಿಕೊಳ್ತೀವಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳಿಕೆಯನ್ನ ಕೊಡಲಾಗಿದೆ. ಇದನ್ನ ಗಮನಿಸ್ತಾ ಹೋದ್ರೆ ಸಂಧಾನ ಸಕ್ಸಸ್ ಆಯ್ತಾ ಹಾಗಾದ್ರೆ ಅಥವಾ ಒಪ್ಲಿಲ್ವಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ. ನಿನ್ನೆ ಅಜ್ಞಾತ ಸ್ಥಳದಲ್ಲಿದ್ದಂತಹ ರಾಮಲಿಂಗಾರೆಡ್ಡಿ ಅವರು ಲೇಟ್ ನೈಟ್ ಅಲ್ಲಿ ಕಾಣಿಸಿಕೊಳ್ತಾರೆ. ಅದಾದ ಮೇಲೆ ಹೋಟೆಲ್ನಲ್ಲಿ ಖಾಸಗಿ ಸಭೆಯನ್ನ ನಡೆಸಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಹಾಗೂ ರಾಮಲಿಂಗಾರೆಡ್ಡಿ ಅವರು 1-to-1 ಮೀಟಿಂಗ್ ಅನ್ನು ಮಾಡಿಕೊಂಡಿದ್ದಾರೆ. ಸತತ 2.5 ಗಂಟೆಗಳ ಕಾಲ ಈ ಒಂದು ಸಭೆ ಆಗಿರುವಂತದ್ದು. ಡಿಕೆ ಶಿವಕುಮಾರ್ ಅವರು ಮಾತು ಕೊಟ್ಟಿದ್ದಾರೆ. ನನಗೆ ಡಿಕೆ ಸುರೇಶ್ ಅವರು ಕೂಡ ಮಾತು ಕೊಟ್ಟಿದ್ರು. ನಾನು ಸಿಎಂ ಆಗುವಂತ ಸಂದರ್ಭದಲ್ಲಿ ನಿಮ್ಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡ್ತೀವಿ ಅಂತ ಮಾತನ್ನ ಕೊಟ್ಟಿದ್ರು. ಹಾಗಾಗಿ ಈ ಸರ್ತಿ ಅವರು ಮಾತನ್ನ ನಿಭಾಯಿಸಿಲ್ಲ. ಮಾತು ಕೊಟ್ಟಿದ್ದನ್ನ ಅವರು ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಕೊಂಡು ರಾಮಲಿಂಗಾರೆಡ್ಡಿ ಅವರು ಏನು ರಾಜೀನಾಮೆಯನ್ನು ನಿನ್ನೆ ಕೊಟ್ಟು ಅಜ್ಞಾತ ಸ್ಥಳಕ್ಕೆ ಹೋಗಿದ್ರು. ಅದ್ರ ಜೊತೆಗೆ ಡಿಕೆ ಶಿವಕುಮಾರ್ ಹಾಕಿದಂತಹ ಪೋಸ್ಟ್ ಅನ್ನ ರೀಪೋಸ್ಟ್ ಮಾಡಿದ್ರು. ವರ್ಡ್ ಇಸ್ ವರ್ಲ್ಡ್ ಅನ್ನುವಂಥದ್ದು, ವರ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅನ್ನುವಂಥ ಪೋಸ್ಟ್ ಅನ್ನ ರಾಮಲಿಂಗಾರೆಡ್ಡಿ ಅವರು ಹಾಕಿ ಡಿಕೆ ಶಿವಕುಮಾರ್ ಅವರಿಗೆ ಟಾಂಗ್ ಅನ್ನ ಕೊಟ್ಟಿದ್ರು. ಅದಾದ ಮೇಲೆ ಈಗ ನಿನ್ನೆ ಏನಾಗಿದೆ, ಡಿಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರ ಜೊತೆ 2.5 ಗಂಟೆಗಳ ಕಾಲ ಸಭೆಯನ್ನ ನಡೆಸಿದ್ದಾರೆ. ನಾನು ರಾಮಲಿಂಗಾರೆಡ್ಡಿ ರೇವಣ್ಣ 80ರಿಂದ ನಾವೆಲ್ಲ ಫ್ರೆಂಡ್ಸು. ನಾನು ಪ್ರೆಸಿಡೆಂಟು, ಅವ್ರು ವರ್ಕಿಂಗ್ ಪ್ರೆಸಿಡೆಂಟ್. ನಾನು ಮಿನಿಸ್ಟ್ರು, ನಾನು ಚೀಫ್ ಮಿನಿಸ್ಟ್ರು, ಅವರು ಮಿನಿಸ್ಟ್ರು. ನಾವೆಲ್ಲ ಫ್ರೆಂಡ್ಸು. ಒಂದೇ ಪಾರ್ಟಿಲಿ ಬೆಳೆದವರು, ಪಾರ್ಟಿ ಉಳಿಸ್ತಾ ಇರೋರು, ಬೆಂಗಳೂರು ಒಳ್ಳೇದಾಗಬೇಕು ಅನ್ನೋರು. ಸೊ ನಾವೆಲ್ಲ ಕೂತ್ಕೊಂಡು ಮಾತಾಡಿದ್ದೀವಿ. ವಿ ಹ್ಯಾವ್ ಸಾರ್ಟ್ ಔಟ್ ಅವರ್ ಸೆಲ್ಫ್. ಇಟ್ ಇಸ್ ಎ ಫ್ಯಾಮಿಲಿ ಪ್ರಾಬ್ಲಮ್, ನಥಿಂಗ್ ಟು ವರಿ. ಅವ್ರೇನು ಪಾರ್ಟಿ ಬಿಟ್ಟು ಹೊಂಟೋಯ್ತೀನಿ ಅಂತ ಏನೋ ಹೇಳಿದಾರೆ. ಅವ್ರು ನೋವನ್ನ ಹೇಳ್ಕೊಂಡಿದ್ದಾರೆ. ಮಿಸ್ಕಮ್ಯುನಿಕೇಶನ್, ಸಮಥಿಂಗ್ ಹ್ಯಾಸ್ ಹ್ಯಾಪೆಂಡ್. ವಿಲ್ ಸಾರ್ಟ್ ಇಟ್ ಔಟ್. ನಿಮ್ಗೆ ಹೇಳಕ್ಕಾಯ್ತಿದಾ? ಡೋಂಟ್ ವರಿ. ಖಾತೆ ವಿಚಾರವಾಗಿ ಸರ್ ಸಾಕಷ್ಟು ಆಯ್ತು. ಸಮಥಿಂಗ್ ಇಲ್ಲಿ ಅವೆಲ್ಲ ಆಗ್ತಾ ಇರಬೇಕು. ಮಳೆ, ಗುಡುಗು, ಬಿಸಿಲು, ಸೂರ್ಯ ಮುಳುಗೋದು, ಸೂರ್ಯ ಹುಟ್ಟೋದೆಲ್ಲ ಆಗ್ತದೆ. ನಡೀರಿ, ನಥಿಂಗ್, ಡೋಂಟ್ ವರಿ. ನಾವೆಲ್ಲ ಫಸ್ಟ್ ಕ್ಲಾಸ್ ನಡೆಸ್ತೀವಿ. ನಡೀರಿ. ಒಳ್ಳೆ ಎಲ್ಲ ಸೀನಿಯರ್ ಲೀಡರ್ಸ್ಗೆ ಅವಕಾಶ ಕೊಟ್ಟಿದ್ದೀವಿ. ಎಲ್ಲ ಸರಿ ಮಾಡ್ತೀವಿ. ನಡೀರಿ. ಸರ್, ಖುದ್ದು ಸಿಎಂ ಅವರೇ ಬಂದಿದ್ರು. ಅವ್ರೇನು ಹೇಳಿದ್ರು ನಮಗೆ? ಅವ್ರೇನು ಹೇಳಿದ್ರು ಅದೇ ನಾನು ಹೇಳೋದು. ಓಕೆ ಸರ್, ಸಾಕಷ್ಟು ಕಾರ್ಯಕರ್ತರಿಗೂ ಕೂಡ ಗೊಂದಲಾಯಿತು ಸರ್. ಎಲ್ಲ ನಿವಾರಣೆ ಆಗಿದೆ. ಹೋಗಿ ಅಂದ್ರೆ ಸರ್ ವಾಪಸ್ ತಗೊಂತೀರಿ ಸರ್ ರಾಜೀನಾಮೆನ? ಅದೇ ಖಾತೆಯಲ್ಲೇ ಮುಂದುವರಿತೀರಿ ಸರ್? ಅದೇ ಖಾತೆಯಲ್ಲಿ ಮುಂದುವರಿ. ಸಿಎಂ ಡಿಕೆ ಶಿವಕುಮಾರ್ ಅವರ ಸಂಧಾನಕ್ಕೆ ರಾಮಲಿಂಗಾರೆಡ್ಡಿ ಅವರು ಒಪ್ಪಿಗೆ ಸೂಚಿಸಿದ್ರ ಅಥವಾ ಒಪ್ಲಿಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ. ಯಾಕಂದ್ರೆ ನಿನ್ನೆ ಇಬ್ರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಬಟ್ ಯಾರ ಮಾತಲ್ಲೂ ಕೂಡ ಒಂದು ಸ್ಪಷ್ಟ ಚಿತ್ರಣ ಇಲ್ವೇ ಇಲ್ಲ. ರಾಜೀನಾಮೆಯನ್ನ ಹಿಂಪಡಿತಾರಾ ಅಥವಾ ಬೇರೆ ಖಾತೆ ಕೊಡ್ತಾರಾ? ಎಲ್ಲವೂ ನಿವಾರಣೆ ಆಗಿದೆ ಅಂತಂದ್ರೆ ಏನರ್ಥ? ಸರಿ ಮಾಡ್ಕೊಳ್ತೀವಿ, ನಮ್ದು ಒಂದೇ ಕುಟುಂಬ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದಾದ್ಮೇಲೆ ರಾಮಲಿಂಗಾರೆಡ್ಡಿ ಅವರು ಮಾತನಾಡ್ತಾರೆ. ಸಿಎಂ ಮಾತೇ ನನ್ನ ಮಾತು ಅಂತ ಹೇಳಿದ್ದಾರೆ. ಒಂದ್ ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಇವರು ಲೀಡರ್ಸ್ಗಳು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಒಪ್ಪುದ್ರೋ ಖಾತೆ ಚೇಂಜ್ಗೆ ಇಲ್ವೋ ಅನ್ನುವಂಥದಕ್ಕೆ ಆನ್ಸರ್ ಕೊಟ್ಟೇ ಇಲ್ಲ. ಅಡ್ಡಗೋಡೆಯಲ್ಲಿ ದೀಪ ಇಟ್ಟಂಗ ಆಗ್ಬಿಟ್ಟಿದೆ ಇವ್ರ ಮಾತುಗಳು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಮುನಿರಾಜು, ಈಗ ನಿನ್ನೆ ರಾಮಲಿಂಗಾರೆಡ್ಡಿ ಮತ್ತು ಡಿಕೆ ಶಿವಕುಮಾರ್ ಅವರು 1-to-1 ಮೀಟಿಂಗ್ ಅನ್ನ ಮಾಡ್ಕೊಂಡ್ರು. ಸೊ ಸ್ಟೇಟ್ಮೆಂಟ್ ನೋಡ್ತಾ ಇದ್ರೆ ಒಂದು ಕೂಡ ಕ್ಲಾರಿಫಿಕೇಶನ್ ಸಿಗ್ತಿಲ್ಲ. ಎಕ್ಸಾಕ್ಟ್ಲಿ ನಿನ್ನೆ ಸಭೆಯಲ್ಲಿ ಏನಾಗಿದೆ? ಒಂದು ರಾಜೀನಾಮೆ ಕೊಡುವಂತದ್ದು ಹಿಂಪಡಿತಾರಾ ಅಥವಾ ಬೇರೆ ಖಾತೆ ಕೊಡ್ತೀವಿ ಅಂತ ಡಿಕೆ ಶಿವಕುಮಾರ್ ಅವರು ಭರವಸೆ ಕೊಟ್ಟಿದ್ದಾರೆ? ಹೇಗೆ?
ಧನುಶ್ರೀ ಏನು ಸಚಿವ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಏನು ಕೊಟ್ಟಿದ್ರೆ ಅದು ಈಗ ಸಸ್ಪೆನ್ಸ್ ಆಗಿ ಕೂಡ ಇರೋದು. ನಿನ್ನೆ ರಾತ್ರಿ ಸುಮಾರು 2.5 ಗಂಟೆಗಳ ಕಾಲ ಅವರ ಮನವೊಲಿಕೆ ಕಾರ್ಯವನ್ನ ಖುದ್ದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಮಾಡ್ತಾ ಇದ್ರು. ಜಯನಗರದ ಖಾಸಗಿ ಹೋಟೆಲ್ಗೆ ಬಂದಂತಹ ಮುಖ್ಯಮಂತ್ರಿಗಳು ಸುಮಾರು 2.5 ಗಂಟೆಗಳ ಕಾಲ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಕೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಆಗಿರುವಂತಹ ಎಚ್ ಎಂ ರೇವಣ್ಣ ಕೂಡ ಇದ್ರು. ಆದ್ರೆ ಏನು ಆ ಒಂದು ಸಭೆ ಬಳಿಕ ಇಬ್ರು ಕೂಡ ಹೊರಗಡೆ ಬಂದ್ರು, ಒಂದು ಸ್ಪಷ್ಟನೆ ಒಂದು ಮಾಧ್ಯಮಕ್ಕೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಇಬ್ರು ಕೂಡ ಈ ಒಂದು ರಾಜೀನಾಮೆ ವಾಪಸ್ ಪಡಿತಾರ ಅಥವಾ ಅದೇ ಖಾತೆಯಲ್ಲಿ ಮುಂದುವರಿತಾರ ಅನ್ನೋದ್ರ ಬಗ್ಗೆ ಕೂಡ ಯಾವುದೇ ರೀತಿಯ ಒಂದು ಸ್ಪಷ್ಟವಾದ ಒಂದು ಮಾಹಿತಿಯನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಏನು ರಾಮಲಿಂಗಾರೆಡ್ಡಿ ಅವರು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರೆ ಅದೇ ನನ್ನ ಉತ್ತರ ಕೂಡ ಆಗಿರುತ್ತೆ ಅಂತ ಹೇಳಿದ್ರು. ಎಲ್ಲವೂ ನಿವಾರಣೆ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಮುಖ್ಯಮಂತ್ರಿಗಳ ಒಂದು ಉತ್ತರದಲ್ಲಿ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ವಾಪಸ್ ಪಡ್ಕೊಳ್ತಾರ, ಮತ್ತೆ ಈಗ ಇರುವಂತಹ ಖಾತೆ ಏನಿದೆ ಆ ಒಂದು ಖಾತೆಯಲ್ಲಿ ಮುಂದುವರಿತಾರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಸ್ಪಷ್ಟವಾದ ಒಂದು ಮಾಹಿತಿ ಏನು ಆನ್ಸರ್ ಕೂಡ ಅಲ್ಲಿ ಕೂಡ ಸಿಕ್ಕಿರ್ಲಿಲ್ಲ. ಇದು ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್, ನಾವೇ ಬಗೆಹರಿಸ್ಕೊಳ್ತೀವಿ ಅನ್ನೋ ಒಂದು ವಿಚಾರವನ್ನ ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಹೇಳ್ತಾ ಇರೋದು. ಆದ್ರಿಂದ ಈಗ ರಾಜೀನಾಮೆ ಪ್ರಹಸನ ಏನು ಉಂಟಾಗಿದೆ ಅದನ್ನ ಈಗ ಏನು ರಾಮಲಿಂಗಾರೆಡ್ಡಿ ಅವರು ಇವತ್ತು ವಾಪಸ್ ಪಡ್ಕೊಳ್ತಾರ ಅಥವಾ ಈ ಒಂದು ಬಿಕ್ಕಟ್ಟು ಮತ್ತೆ ಮುಂದುವರಿತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಈಗ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ. ಒಂದ್ ರೀತಿಯಾಗಿ ಇದು ಮತ್ತೆ ಸಸ್ಪೆನ್ಸ್ ಆಗಿ ಉಳ್ಕೊಂಡಿರೋದು. ಸದ್ಯ ಈಗ ರಾಮಲಿಂಗಾರೆಡ್ಡಿ ಅವರು ಇವತ್ತು ಯಾವ ರೀತಿಯ ಒಂದು ಹೆಜ್ಜೆಯನ್ನು ಇಡ್ತಾರೆ ಅಂದ್ರೆ ಈಗ ರಾತ್ರಿ ಏನು ಮುಖ್ಯಮಂತ್ರಿಗಳು ಅವರಿಗೆ ಒಂದು ಮಾತುಕತೆ ಮುಖಾಂತರ ಮನವೊಲಿಸುವಂತ ಕೆಲಸವನ್ನ ಏನ್ ಮಾಡ್ತಾ ಇದ್ರು, ಅದಕ್ಕೆ ಪೂರಕವಾಗಿ ಇವತ್ತೇನಾದ್ರು ವಾಪಸ್ಸನ್ನ ಪಡ್ಕೊಳ್ತಾರ ತಮ್ಮ ರಾಜೀನಾಮೆ ಪತ್ರವನ್ನ, ಅಥವಾ ಮುಂದೆ ಈ ಒಂದು ಬೆಂಗಳೂರು ಅಭಿವೃದ್ಧಿ ಖಾತೆ ತನಗೆ ಬೇಕೇ ಬೇಕು ಅನ್ನೋ ರೀತಿಯಲ್ಲಿ ಮತ್ತೆ ಪಟ್ಟನ್ನ ಹಿಡಿತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಆದ್ರಿಂದ ಇವತ್ತು ರಾಮಲಿಂಗಾರೆಡ್ಡಿ ಅವರು ಯಾವ ರೀತಿ ಹೆಜ್ಜೆ ಇಡ್ತಾರೆ, ಮತ್ತೆ ಇದಕ್ಕೆ ಪೂರಕವಾಗಿ ಹೈಕಮಾಂಡ್ ಏನ್ ನಿರ್ಧಾರ ಕೈಗೊಳ್ಳುತ್ತೆ, ಮತ್ತೆ ಮುಖ್ಯಮಂತ್ರಿಗಳು ಯಾವ ರೀತಿ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಧನುಶ್ರೀ.